ಬೆಂಗಳೂರಲ್ಲಿ ಮುಂದುವರಿತಾನೆ ಇದೆ. ಕವಡೆ ಕಾಸಿನ ಕಿಮ್ಮತ್ತು ಕೂಡ ರೂಲ್ಸ್ಗಳಿಗೆ ಇಲ್ಲ. ಗುಂಪಲ್ ಗೋವಿಂದ ಮನೆ ಮನೆಗೆ BLOಗಳು ಬರ್ತಾನೆ ಇಲ್ಲ. ಇದನ್ನೇನೋ ಒಂದು ಎಡವಟ್ಟು ಮಾಡ್ತಾರೆ ಇವ್ರುಗಳು ಸೇರ್ಕೊಂಡು. ರೂಲ್ಸ್ ಪಾಲಿಸೋರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ, ಪೋಸ್ ಮಾತ್ರ ಭಾರಿ ದೊಡ್ಡದಾಗಿ ಕೊಡ್ತಾರೆ. SIR ಪ್ರಕ್ರಿಯೆಗೆ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಅರ್ಜಿ ಭರ್ತಿ ಮಾಡೋ ಬಗ್ಗೆ ಜನರಿಗೆ ಮಾಹಿತಿನೇ ಗೊತ್ತಿಲ್ಲ. ಇಲ್ಲಿ BLOಗಳು ಮನೆಗೆ ಬರ್ತಾ ಇಲ್ಲ. ಅಪ್ಲಿಕೇಶನ್ ಕೊಟ್ಬಿಟ್ಟು ಭರ್ತಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಫಿಲ್ ಮಾಡಬೇಕು ಅಂತಾನೂ ಗೊತ್ತಿಲ್ಲ. ಬೆಂಗಳೂರಲ್ಲಿ SIR ಗೊಂದಲ ಇದೆ ಸಿಕ್ಕಾಪಟ್ಟೆ. ರೂಲ್ಸ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. BLOಗಳು ಮನೆ ಮನೆಗೂ ಬರ್ತಾ ಇಲ್ಲ. ಗುಂಪಲ್ ಗೋವಿಂದ ಆಗ್ತಾ ಇದೆ. ಎಚ್ಚರಿಕೆಯಿಂದ ಇರಿ. SIR ಪ್ರಕ್ರಿಯೆಯಲ್ಲಿ ಸರಿಯಾಗಿ ಭಾಗಿಯಾಗಿಲ್ಲ ಅಂತಂದ್ರೆ ನಿಮ್ಮ ವೋಟ್ ಮಾಡುವಂತ ಹಕ್ಕಿದೆಯಲ್ಲ, ಮತದಾನದ ಹಕ್ಕು ಇರೋದಿಲ್ಲ. ಮತದಾನದ ಹಕ್ಕು ಇರೋದಿಲ್ಲ ಅಂತ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಸಿಗೋದಿಲ್ಲ. ಬಿ ಕೇರ್ಫುಲ್ ಅಬೌಟ್ ದಿಸ್ SIR. ಸಿಕ್ಕಾಪಟ್ಟೆ ಗೊಂದಲ ಇದೆ SIR ವಿಚಾರದಲ್ಲಿ. ಹೇಳೋರಿಲ್ಲ, ಕೇಳೋರಿಲ್ಲ, ತಿಳಿಸೋರು ನೆಟ್ಟಿಗಿಲ್ಲ. BLOಗಳಂತೂ ಮನೆ ಮನೆಗೆ ಬರ್ತಾ ಇಲ್ಲ. ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅರ್ಜಿಯನ್ನ ಭರ್ತಿ ಮಾಡೋ ಬಗ್ಗೆ ಜನರಿಗೆ ಇನ್ಫಾರ್ಮೇಶನ್ನೇ ಗೊತ್ತಿಲ್ಲ ಸರಿಯಾಗಿ. ಶಾಲೆಗಳಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ BLOಗಳ ತಂಡ. ತಣಿಸಂದ್ರ ಸೇರಿದಂತೆ ಹಲವು ಕಡೆ SIR ಪ್ರಕ್ರಿಯೆಗೆ ಅಸಮಾಧಾನ ವ್ಯಕ್ತವಾಗಿದೆ. ಕೆಲವು ಕಡೆ ಮಸೀದಿಗಳಲ್ಲಿ ಜನರನ್ನ ಗುಡ್ಡೆ ಹಾಕೊಂಡು SIR ಪ್ರಕ್ರಿಯೆ ಮಾಡ್ತವ್ರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಫಾತಿಮಾ ಲೇಔಟ್ ಆನಮ್ ಎನ್ಕ್ಲೇವ್ನ ಉರ್ದು ಶಾಲೆಯಲ್ಲೂ ಕೂಡ SIR ಪ್ರಕ್ರಿಯೆ ನಡೀತಾ ಇದೆ. ನೀತಿ ನಿಯಮಕ್ಕೆ ಯಾವುದೇ ಕಿಮ್ಮತ್ತಿಲ್ಲ. ಅಟ್ಮೋಸ್ಟ್ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಖಾಸಗಿ ಸ್ಥಳದಲ್ಲಿ SIR ಪ್ರಕ್ರಿಯೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಲ್ಲೇ ಟೆಂಟ್ ಹಾಕೊಂಡು ಕುತ್ಕೊಂಡು SIR ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟವರು? ಶಾಲೆಗಳಲ್ಲಿ ಕುತ್ಕೊಂಡು ಅಪ್ಲಿಕೇಶನ್ ಕೊಡೋದಕ್ಕೆ, ಮಸೀದಿಗಳ ಹತ್ರ ಕುತ್ಕೊಳ್ಳೋದಕ್ಕೆ, ಪ್ರೈವೇಟ್ ಜಾಗಗಳಲ್ಲಿ ಕೂತ್ಕೊಂಡು SIR ಆಪರೇಟ್ ಮಾಡೋದಕ್ಕೆ, ಆ SIR ಪ್ರೊಸೀಜರ್ ಅನ್ನ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಬಹಳ ದೊಡ್ಡ ಗೋಲ್ಮಾಲು ನಡೆಯುತ್ತೆ ಇದರಲ್ಲಿ. ಹುಷಾರಾಗಿರಿ. ಒಂದ್ ಕಡೆ ಜನಸಾಮಾನ್ಯರ ಅದ್ರ ಬಗ್ಗೆ ಗೊತ್ತಾಗದೆ ಒದ್ದಾಡ್ತವ್ರೆ. ಮನೆ ಮನೆಗೆ ಹೋಗ್ಬೇಕು ಅಂತ ಇರೋದು BLOಗಳು. ಯಾವುದೋ ಸ್ಕೂಲಲ್ಲಿ ಕೂತ್ಕೊಂಡು, ಇನ್ನೆಲ್ಲೋ ಕೂತ್ಕೊಂಡು, ಉರ್ದು ಸ್ಕೂಲಲ್ಲಿ ಕೂತ್ಕೊಂಡು, ಇನ್ನೊಂದು ಸ್ಕೂಲಲ್ಲಿ ಕೂತ್ಕೊಂಡು SIR ಮಾಡಿ ಅಂತ ಯಾರು ಹೇಳಿಲ್ಲ ನಿಮ್ಗೆ. ಪವರ್ TV ರಿಯಾಲಿಟಿ ಚೆಕ್ ಮಾಡಿದಾಗ ಇವ್ರುಗಳ ಕಳ್ಳಾಟಗಳು ಬಯಲಾಗಿದೆ. 1000 ರೂಲ್ಸು ಬಹಳ ಬಹಳ ಕಟ್ಟುನಿಟ್ಟಾಗಿ ಮಾಡ್ತೀವಿ ನಾವು ಅಂತ ಅಂದ್ರು CM DK ಶಿವಕುಮಾರ್ ಅವರು. ಇದೇನಾ ನಿಮ್ಮ ಕಟ್ಟುನಿಟ್ಟು? ಇದೇನಾ ಬಹಳ ಸ್ಟ್ರಿಕ್ಟ್ ಆಗಿ ನೀವು SIR ಪಾಲಿಸ್ತಾ ಇರೋದು? 2002ರಲ್ಲಿ ಮತದಾನ ಹಾಕಿದ ಮಾಹಿತಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜನರೇ ವೋಟಿಂಗ್ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ. ಯಾಕೆ ನಿಮಗೆ ಕೈ ಇಲ್ವಾ ಡೌನ್ಲೋಡ್ ಮಾಡಕ್ಕೆ? BLOಗಳು ಮಾಡ್ಬೇಕಾಗಿರೋ ಕೆಲಸನ ಜನರೇ ಮಾಡ್ಬೇಕಂತೆ. ಮತ್ತೆ ನೀವೇನಕ್ಕಿರೋದು? ಕತ್ತೆ ಕಾಯಕಿದ್ದೀರಾ? ಈ ತರ ಆರ್ಡರ್ ಪಾಸ್ ಮಾಡಿದವ್ರು ಯಾರು? ಇದನ್ನ ಕೇಳಕ್ ಯಾರು ಇಲ್ವಾ? ಚುನಾವಣಾಧಿಕಾರಿಗಳೇ, ಏನ್ರಿ ಇದೇನಾ ನಿಮ್ಮ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೆಸ್ತಾ ಇರೋದು? ಇಲ್ಲೂ ಏನಾದ್ರೂ ಅಧ್ವಾನ ಮಾಡ್ಬಿಟ್ಟು ಇಲ್ಲೂ ಏನಾದ್ರೂ ಗೋಲ್ಮಾಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹೇಗೆ? ಮನೆ ಮನೆಗೆ ಹೋಗಿ SIR ಮಾಡೋದಕ್ಕೆ ಅಡ್ರೆಸ್ ಗೊತ್ತಾಗಲ್ಲ ನಿಮ್ಗೆ ಅಂತ ಹೇಳ್ತೀರಾ? ನಾಚಿಕೆ ಆಗಲ್ವಾ? ಡೋಂಟ್ ಯು ಪೀಪಲ್ ಫೀಲ್ ಶೇಮ್ ಅಟ್ ಲೀಸ್ಟ್? ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ದಂಗೆ ಕರ್ನಾಟಕದಲ್ಲಿ ಏನಾದ್ರೂ ಗೋಲ್ಮಾಲ್ ಮಾಡಬಹುದು ಅಂತನಾ ಹೇಗೆ? ಅಥವಾ ಇಲ್ಲಿನ ಮತದಾರರ ಹಕ್ಕನ್ನ ಕಿತ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಮನೆ ಮನೆಗೆ ಹೋಗೋದಕ್ಕೆ ಅಡ್ರೆಸ್ ಗೊತ್ತಾಗಲ್ಲ ಅಂತಂದ್ರೆ ಏನ್ ಎಳೆ ಮಕ್ಕಳ? ಅಡ್ರೆಸ್ ಗೊತ್ತಾಗಲ್ಲ ಅಂತ ಹೇಳಕ್ಕೆ? BLOಗಳು ಮಾಡ್ಬೇಕಾಗಿರೋ ಕೆಲಸನ ಜನ ಮಾಡ್ಬೇಕಾ? ಜನ ಲಿಸ್ಟನ್ನ ಡೌನ್ಲೋಡ್ ಮಾಡ್ಕೋಬೇಕಾ? ಮತ್ತೆ ನೀವುಗಳು ಏನಕ್ಕಿರೋದು? ಫಸ್ಟ್ ಆಫ್ ಆಲ್ ಖಾಸಗಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಖಾಸಗಿ ಸ್ಥಳಗಳಲ್ಲಿ ನಿಮ್ಗೆ SIR ಪ್ರಕ್ರಿಯೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಗುಡ್ಡೆ ಹಾಕೊಂಡು ಏನ್ ಜಾತ್ರೆ ಮಾಡ್ತಾ ಇದ್ದೀರಾ? ನೀವೊಂದು ಡಿಗ್ನಿಫೈಡ್ ವೇನಲ್ಲಿ SIR ಪ್ರಕ್ರಿಯೆ ನಡೆಸ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಿ? ಮನೆಗೆ ಬರಕ್ಕಾಗಲ್ಲ, ಅಡ್ರೆಸ್ ಗೊತ್ತಾಗಲ್ಲ. ಜನಸಾಮಾನ್ಯರಿಗೆ ಹೇಗೆ ಅರ್ಜಿಯನ್ನ ಭರ್ತಿ ಮಾಡಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಎಲ್ರು ಏನು ಮಾಸ್ಟರ್ ಡಿಗ್ರಿ ಹೋಲ್ಡರ್ಗಳಿಲ್ಲ. SIR ಎನ್ಯೂಮರೇಷನ್ ಭರ್ತಿ ಮಾಡಬೇಕು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಪ್ಲಿಕೇಶನ್ ಅಲ್ಲೂ ಗೊಂದಲ ಇದೆ. ಏನ್ ಮಾಡೋದು ಅಂತ ಜನ ಟೆನ್ಷನ್ ಅಲ್ಲಿ ಇದ್ದಾರೆ. 2 ಅಪ್ಲಿಕೇಶನ್ ಕೊಟ್ಟು ಭರ್ತಿ ಮಾಡ್ಕೊಂಡು ತಗೊಂಡ್ ಬನ್ನಿ ಅಂತ ಈ BLOಗಳು ವೇಸ್ಟ್ ಬಾಡಿಗಳು ಹೇಳ್ತಾ ಇದ್ದಾರೆ. ಒಂದೊಂದು ಶಾಲೆಯಲ್ಲಿ 4 ರಿಂದ 5 ಕ್ರಮ ಸಂಖ್ಯೆಯ ಮತದಾರರ ಲಿಸ್ಟ್ ಇದೆ. ಲಿಸ್ಟ್ಗಳನ್ನ ಹಿಡ್ಕೊಂಡು ಅಪ್ಲಿಕೇಶನ್ ವಿತರಣೆ ಆಗ್ತಾ ಇದೆ. ಅದರಲ್ಲೂ ಗೊಂದಲ ಇದೆ. ಜನಸಾಮಾನ್ಯರಿಗೆ ಹೇಗೆ ಫಾರ್ಮ್ ಫಿಲ್ ಮಾಡಬೇಕು, ಏನೇನ್ ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಎನ್ಯೂಮರೇಷನ್ ಭರ್ತಿ ಮಾಡೋದಕ್ಕೆ ಮತದಾರರು ಪರದಾಡ್ತಾ ಇದ್ದಾರೆ.
ಸಚ್ ಅ ಶೇಮ್ಫುಲ್ ಥಿಂಗ್. ಬಾಟ್ರಾಯನಪುರದಿಂದ ಈ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬಹುಶಃ ನನ್ಗನ್ಸುತ್ತೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಜನಸಾಮಾನ್ಯರು ಬಹಳ ಏನೂ ಚಿಂತೆ ಇಲ್ಲದೆ ಏನನ್ನೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೊಂಡು, ಪ್ರತಿಯೊಂದಕ್ಕೂ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಫೈಟ್ ಮಾಡ್ಕೊಂಡೆ ಎಲ್ಲಾನು ಪಡ್ಕೊಳ್ಬೇಕಂತ. SIR ಪ್ರಕ್ರಿಯೆ ಮಾಡಬೇಕಾಗಿರೋದು BLOಗಳ ಜವಾಬ್ದಾರಿ ಇದೆ. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಜನರನ್ನ ಗುಡ್ಡೆ ಹಾಕೊಂಡು SIR ಪ್ರಕ್ರಿಯೆ ಮಾಡೋದು, ಶಾಲೆಗಳಲ್ಲಿ ಮಾಡೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಿಂಧೂರ, ನಿಜಕ್ಕೂ ಕೂಡ ಇಲ್ಲಿ ಏನು ಈಗಾಗಲೇ ಕಳೆದ 5 ದಿನಗಳಿಂದನೂ ಕೂಡ ರಾಜ್ಯಾದ್ಯಂತ SIR ಮತದಾರರ ಪಟ್ಟಿ ಪರಿಷ್ಕರಣೆ ಈಗಾಗಲೇ ಶುರುವಾಗಿದೆ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಅಂದರೆ ನಿನ್ನೆ ರಾಮನಗರದಲ್ಲಿ ಸಾಮೂಹಿಕವಾಗಿ ಯಾವುದೋ ಒಂದು ಒಂದು ಅಂದರೆ ಯಾವುದೋ ಒಂದು ಏನು ಚರ್ಚ್ಗಳಲ್ಲಿ ಅಥವಾ ಯಾವುದೇ ಒಂದು ಟೆಂಟ್ ಹೌಸ್ಗಳಲ್ಲಿ ಟೆಂಟ್ ಹಾಕ್ಕೊಂಡು ಈ ರೀತಿ SIR ಪರಿಷ್ಕರಣೆ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಾಮನಗರ ಅಷ್ಟೇ ಅಲ್ಲ, ಈಗ ಬೆಂಗಳೂರಿಗೂ ಕೂಡ ಅದೇ ರೀತಿ ಸಾಮೂಹಿಕವಾಗಿ SIR ಅರ್ಜಿ ಪರಿಷ್ಕರಣೆಗೆ ಮುಂದಾಗ್ತಿರುವಂಥದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಏನು ಒಂದು ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರದ ಸರಾಯಿಪಾಳ್ಯದ ST ಜವೇರಾ ಹೈಸ್ಕೂಲ್ ಏನಿದೆ, ಈ ST ಜವೇರಾ ಹೈಸ್ಕೂಲ್ನಲ್ಲಿ ಈಗಾಗಲೇ ಇಲ್ಲೂ ಕೂಡ ಈ ರೀತಿ ಸುಮಾರು ಒಂದು 7 ಜನ BLOಗಳು ಜೊತೆಗೆ 6 ಜನ BLAಗಳು ಸರಿ ಈಗಾಗಲೇ ಅಂದರೆ ಸಾಮೂಹಿಕವಾಗಿ SIR ಅರ್ಜಿ ಪರಿಷ್ಕರಣೆಯನ್ನು ಮಾಡ್ತಿರುವಂಥದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಏನು ಒಂದು ಸರಾಯಿಪಾಳ್ಯದ ಏನು ಜವೇರಾ ಹೈಸ್ಕೂಲ್ನಲ್ಲಿ ಈ ರೀತಿ ಅಂದರೆ SIR ಅರ್ಜಿ ಪರಿಷ್ಕರಣೆ ಆಗ್ತಿರುವಂಥದ್ದು. ಯಾಕಂದರೆ ಸರ್ಕಾರ ಈಗಾಗಲೇ ಕಾನೂನು ಅಡಿಯಲ್ಲಿ ಪ್ರತಿಯೊಂದು BLOಗಳು ಜೊತೆಗೆ BLAಗಳು ಅಂದರೆ ಬೂತ್ ಲೆವೆಲ್ ಆಫೀಸರು ಜೊತೆಗೆ ಬೂತ್ ಲೆವೆಲ್ ಏಜೆಂಟ್ ಏನಿದ್ದಾರೆ ಅವರು ಪ್ರತಿ ಮನೆಗೆ ಭೇಟಿ ನೀಡಬೇಕು. ಮನೆಗೆ ಭೇಟಿ ನೀಡಿ ಅಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಆ ನಿಯಮಾನುಸಾರ ಕಾನೂನು ಅಡಿಯಲ್ಲಿದೆ. ಸೊ ಆದರೆ ಇಲ್ಲಿ ಕಾನೂನು ಬಾಹಿರವಾಗಿ ಅಂದರೆ ಈ ಒಂದು ಸ್ಕೂಲ್ನಲ್ಲಿ ಜನರನ್ನು ಅಂದರೆ ಮತದಾರರನ್ನು ಸೇರಿಸಿ BLOಗಳು ಮತ್ತು BLAಗಳು ಮನೆಗೆ ಭೇಟಿ ಕೊಡದೆ ಈ ರೀತಿ ಸಾಮೂಹಿಕವಾಗಿ ಇಲ್ಲಿ ಮತದಾರರಿಂದ ಅರ್ಜಿಯನ್ನು ಪರಿಷ್ಕರಣೆ ಮಾಡ್ತಿರುವಂತಹ ದೃಶ್ಯ ಇದು ಪವರ್ ಟಿವಿ ಈಗ ಅಂದರೆ ರಿಯಾಲಿಟಿ ಚೆಕ್ ಮೂಲಕ ಈಗ ಗೊತ್ತಾಗ್ತಿರುವಂಥದ್ದು. ಒಂದು ನಿಮಿಷ ಇಲ್ಲಿ ಹೇಳಿ ಸರ್, ಯಾಕೆ ಹೇಳಿ ನೀನು ಏನು ಮಾತಾಡ್ತಾ ಇದ್ದೆ? ನನಗೆ ಒಂದು ನಿಮಿಷ ಸ್ಟಾಪ್ ಮಾಡು. ಇಲ್ಲ ಅಲ್ಲ, ಸ್ಟಾಪ್ ಮಾಡ್ತೀವಿ, ಒಂದು ನಿಮಿಷ ಹೇಳಿ. ಯಾಕೆ ಈ ರೀತಿ BLOಗಳು ಮನೆಗೆ ಹೋಗ್ಬೇಕಾ ಅಥವಾ ಇಲ್ಲೇ ಮಾಡಬೇಕು? BLOಗಳು ಮನೆಗೆ ಹೋಗ್ತಾ ಇದ್ದಾರೆ, ಮಳೆ ಬರ್ತಾ ಇದೆ ಅಂತ ಸೆಕ್ರೆಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಬರ್ತಾ ಇದೆ? ಈಗ ಮೊನ್ನೆಲ್ಲ ಮನೆಗೆ ಹೋಗಿ ಮಾಡಿದ್ದಾರೆ. ಈಗ ಸ್ವಲ್ಪ ಪ್ರಾರಂಭ ಸೆಕ್ರೆಟ್ ಮಾಡ್ತಾ ಇದ್ದಾರೆ. ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮಂಜುನಾಥ್ ಅವರಿಗೆ ಪ್ರಶ್ನೆ ಕೇಳಿ. BLOಗಳು ಮನೆಗೆ ಹೋಗೋದಕ್ಕೆ ಮಳೆ ಬರುತ್ತೆ, ಜನ ನೀವಿರೋ ಜಾಗಕ್ಕೆ ಬರಕ್ಕೆ ಮಳೆ ಬರಲ್ವಾ ಅಂತ ಕೇಳಿ ಅವ್ರಿಗೆ. ಸರ್, ಈಗ BLOಗಳು ಓಕೆ ಮನೆಗೆ ಹೋಗಕ್ಕೆ ಮಳೆ ಬರುತ್ತೆ, ಅದೇ ರೀತಿ ಈಗ ಜನರೇ ಇಲ್ಲಿ ಬರೋದಕ್ಕೆ ಅವ್ರಿಗೆ ಮಳೆ ಬರಲ್ವಾ? ಇಲ್ಲ ಸರ್, ಇವತ್ತೊಂದು ದಿವಸ ಯಾಕೆ ಇವತ್ತೊಂದು ದಿವಸ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳಿ ಅವ್ರಿಗೆ. ಇವತ್ತೊಂದು ದಿನ ಅಂತಲ್ಲ, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳಿ ಇವತ್ತೊಂದು ದಿನ ಅವ್ರಿಗೆ. ಪರ್ಮಿಷನ್ ಇಲ್ಲ, ನಾವೇ ಇಲ್ಲಿ. ಯಾಕಂದ್ರೆ ಇವತ್ತು ನಮಾಜ್ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರ ಮನೆಗಳಲ್ಲಿ ಇನ್ನೂ ಎದ್ದಿಲ್ಲ. ಅವರು 12 ಗಂಟೆವರೆಗೂ ಅವ್ರು ಯಾರು ಬೇರೆ ದಿವಸ ಮಾಡ್ಬೋದಲ್ಲ, ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಕೇಳಿ ಅವರಲ್ಲಿ ಮಾಡಕ್ಕೆ. ನನ್ನೆಯಿಂದ ನಾವೆಲ್ಲ ಮನೆಗೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ದಿವಸ ಮಾಡ್ತಾರದೆ ಕಾನೂನು ಬರುವ ಇನ್ಸ್ಟ್ರಕ್ಷನ್ ಇಲ್ಲ. ನೀವು ಅಲ್ಲಿ ಏನೋ ಮಾತಾಡ್ತೀರಾ ಅದಕ್ಕೆ ಅಷ್ಟೇ. ಸರ್, ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಏನ್ ಮಾತಾಡ್ತಿದ್ದೀರಾ? ನೀವು BLOನಾ ನೀವು? ಮೇಡಮ್, ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಅಲ್ಲಿ ಹೋಗಿ ಮಸೀದಿ ಹತ್ರ ಹೋಗ್ಬಿಟ್ಟು SIR ಪ್ರಕ್ರಿಯೆ ಮಾಡಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಗೆ? ಫ್ರೈಡೆ ಅವರು ಎಲ್ಲ ನಮಾಜ್ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ನಮಾಜ್ ಮಾಡೋ ಜಾಗದಲ್ಲಿ ಹೋಗಿ SIR ಪ್ರಕ್ರಿಯೆ ಮಾಡಕ್ಕೆ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ? ಪರ್ಮಿಷನ್ ಇಲ್ಲ ಮೇಡಮ್. ನಾವು ಇಲ್ಲಿ ಗ್ಯಾದರಿಂಗ್ ಮಾಡ್ಕೊಂಡಿದ್ವಿ ಅಷ್ಟೇ. ನಾವೇನು ಎಲ್ಲಿ ಇದರಲ್ಲಿ ಯಾವ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತಿರೋದು? ಪರ್ಮಿಷನ್ ಇಲ್ಲದೆ ಹೆಂಗ್ ಮಾಡ್ತಾ ಇದೀರಿ? ಪಬ್ಲಿಕ್ ಜಾಗದಲ್ಲಿ ನೀವು ಪರ್ಮಿಷನ್ ತಗೊಳ್ಳದೆ ನಿಮ್ಮ ಏನಾದ್ರು ಬೆಂಗಳೂರು ಉಸ್ತುವಾರಿ ಅವರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರಾ? ಈಗ ಇದು ಕಾನೂನು ಏನು ಹೇಳಿದ್ಯಾ? ಈಗೆಲ್ಲ ಒಂದ್ ಕಡೆ
ಟೆಂಟ್ ಹಾಕೊಂಡು ಟೆಂಟ್ ಹಾಕೊಂಡು ಮಾಡಿಲ್ಲ ಸರ್. ಜಾತ್ರೆ ನಡೆಸ್ತಾ ಇದ್ದೀರಾ ತಪ್ಪಲ್ವಾ ನೀವು? ಇದು? ತಪ್ಪಲ್ವಾ? ಯಾಕಂದ್ರೆ ನಿಮ್ಮನೆ ಕುಟುಂಬದಲ್ಲಿ 5-6 ಜನ ಇರ್ತಾರೆ, ನೀವು ಒಬ್ರೇ ಬಂದ್ ಮಾಡ್ಕೊಂಡ್ರಿ, 4-5 ಜನ ಮತದಾರರು ಕಳೆದು. ಒಂದ್ ನಿಮಿಷ ಮಂಜುನಾಥ್ ಅವ್ರು ಕೇಳಿಸ್ಕೊಳ್ಳಿ. ನಮಾಜ್ ಮಾಡೋ ಜಾಗದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಿಮ್ ಹೆಸರು ಗೊತ್ತಿಲ್ಲ ನನಗೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮೇಡಮ್ ಇದು ನಮಾಜ್ ಮಾಡೋ ಜಾಗ ಅಲ್ಲ ಮೇಡಮ್, ಅವರು ಮನೇಲಿ ಯಾರು ಸಿಗ್ತಾ ಇಲ್ಲ, ಇವತ್ತು ಫ್ರೈಡೆ, ಅವರು ಹೇಳೋದು ಲೇಟ್ ಇದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ನಮಾಜ್ ಮಾಡೋ ಜಾಗದಲ್ಲಿ ಬಂದು ಅವರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಂದಿರ್ತಾರ, ಅಲ್ಲಿ ದಾಖಲೆಗಳನ್ನ ಅಲ್ಲಿಗೆ ತಗೊಂಡ್ ಬಂದಿರ್ತಾರ, ಅಲ್ಲಿ ಯಾಕೆ ಅರ್ಜಿ ತುಂಬಿಸ್ಕೊಳ್ತಾ ಇದೀರಿ? ಅವ್ರು ಯಾರು ಇವತ್ತು ಸಿಗ್ತಾ. ಓಕೆ ಬಿಡಿ ಮೇಡಮ್, ಇದು ಕ್ಯಾನ್ಸಲ್ ಮಾಡಿ ಅವರನ್ನ. ಓಕೆ, ನಾನು ಮತ್ತೆ BLOಗಳನ್ನ ಕೂಡ ಸಂಪರ್ಕ ಮಾಡ್ತೀನಿ. ಯಾಕಂದ್ರೆ BLOಗಳಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತಾನು ಕೂಡ ನಾನು ಕೇಳ್ತೀನಿ. ಸರ್ ಒಂದ್ ನಿಮಿಷ ಸರ್, ಈ ರೀತಿ ನಿಮ್ಗೆ ಕೂತ್ಕೊಂಡು ಸಾಮೂಹಿಕವಾಗಿ ಅರ್ಜಿ ಪರಿಷ್ಕರಣೆ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟವ್ರು? ನಾವು ಇಲ್ಲಿ ಮಾಡಿದ್ರೆ ಜನ ಹೆಚ್ಚಾಗಿ ಬರ್ತಾರೆ ಅಂತ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಯಾರು ಹೇಳಿದ್ದು ನಿಮ್ಗೆ ಇಲ್ಪ ಈ ತರ ಹಿಂಗ್ ಮಾಡಿ ಅಂತ ಹೇಳಿದ್ದಾರು? ಯಾರು ಹೇಳಿಲ್ಲ, ನಮ್ಮ ಕಾಮನ್ ಅವೇರ್ನೆಸ್ ಇಂದ ಮಾಡ್ತಾ ಇದೀವಿ ಅಷ್ಟೇ. ತಪ್ಪಲ್ವಾ? ಸಾಮೂಹಿಕವಾಗಿ ನಾವು ಮನೆಗೆ ಹೋಗ್ತೀವಿ, ಇದು ಕಲೆಕ್ಟ್ ಮಾಡ್ಕೊಬೇಕಾದ್ರೆ ನಾವು ಮನೆಗೆ ಹೋಗ್ತೀವಿ. ಮತ್ತೆ ಮನೆಗೆ ಯಾಕೆ ಹೋಗಿಲ್ಲ ಸರ್? ಹೋಗ್ತೀವಿ, ಇವಾಗ ಅವ್ರ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದೀವಲ್ಲ, ಹೋಗ್ತೀವಿ. ನಿನ್ನೆಯಿಂದನೂ ಕೂಡ ಈ ರೀತಿ ಸಾಮೂಹಿಕವಾಗಿ ಜನನ ಕರೆಸಿ ಇಲ್ಲಿ ನೆನ್ನೆ ಅರ್ಧ ದಿವಸ ಅಲ್ಲೇ ಹೋಗಿದ್ದೀವಿ, ಮನೆ ಹತ್ರನೇ ಹೋಗಿ ಬಂದಿದ್ವಿ. ಯಾಕೆ ಮನೆಗೆ ಹೋಗಿಲ್ಲ? ಇವಾಗ ಹೋಗ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡೆ. ಇಷ್ಟೊಂದು ಜನ ಬಂದಿದ್ದಾರೆ, ಇಲ್ಲಿ ಯಾಕೆ ಮೊದಲೇ ಟೋಕನ್ ಕೊಟ್ಟಿದ್ರಿ ನೀವು? ಈ ರೀತಿ ಟೋಕನ್ ಇಲ್ಲಪ್ಪ, ಯಾವ ಟೋಕನ್ ಇದೆ ನೋಡಿ? ಮತದಾರರೇ ಹೇಳ್ತಾ ಇದಾರಲ್ಲ. ಇಲ್ಲ, ಯಾವ ಟೋಕನ್ ಕೊಟ್ಟಿಲ್ಲ, ತೋರಿಸಿ. ನೀವೊಬ್ರು BLA ಬೂತ್ ಲೆವೆಲ್ ಏಜೆಂಟ್ ಆಗಿದ್ದೀರಿ. ಈ ರೀತಿ ನೀವು BLO ಜೊತೆ ಮನೆಗೆ ಹೋಗಿ ಮತದಾರರ ಪರಿಷ್ಕರಣೆ ಮಾಡಬೇಕು, ಈ ರೀತಿ ಸಾಮೂಹಿಕವಾಗಿ ನಿಮ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟರು ಯಾರು ಸರ್? ಯಾರು ಹೇಳಿದ್ರು? ಮಳೆ ಬರ್ತಾ ಇದೆ, ಮಳೆ ಬರಂಗಿದೆ, ಮನೆಗೆ ಹೋಗಕ್ ಆಗ್ತಾ ಇಲ್ಲ. ಒಂದು ಮಧ್ಯಾಹ್ನವರೆಗೂ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಮನೆ ಹೋಗಿ ನೀವು ಹೋಗೋದಕ್ಕೆ ಜನ ಬರೋದಕ್ಕೆ ಮಳೆ ಇಲ್ವಾ? ಮಳೆ ಬರಲ್ವಾ ಅವ್ರಿಗೆ? ಮತದಾರ ಅದಕ್ಕೆ ವ್ಯವಸ್ಥೆ ಮಾಡಿದೀವಲ್ಲ, ಸ್ವಲ್ಪ ಮಳೆ ಬರ್ದಂಗೆ. ಮನೆಯಿಂದ ಬರುವಂತ ಮತದಾರರಿಗೆ ಮಳೆ ಬರಲ್ವಾ? ಆ ತರ ನಾವು ಮನೆ ಭೇಟಿ ರೂಲ್ಸ್ ಮಾಡ್ತಾ ಯಾರು ಇದೀವಿ. ಮಾಡಿದಾರೆ ಕೇಳಿ, ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಕೇಳಿ ಮಂಜುನಾಥ್ ಅವ್ರಿಗೆ, ಉತ್ತರ ಕೊಡೋರ್ಗೂ ಬಿಡಬೇಡಿ. ಮನೆಗೆ ಹೋಗಿ ಅಟೆಂಡ್ ಮಾಡ್ತಾನೆ ಇದೀವಿ. ಪರ್ಮಿಷನ್ ಕೊಡ್ರಿ. ಪರ್ಮಿಷನ್ ಯಾರಿಗೂ ಇಲ್ಲ, ನಾವು ಮನೆಗೆ ಹೋಗಿ ಅವ್ರು ಸಿಗ್ದಿರೋರ್ಗೆ ಇಲ್ಲಿ ಅಡ್ರೆಸ್ ಹೇಳ್ಬಿಟ್ಟು ಇಲ್ಲಿ ಕರೆಸ್ಕೊಡ್ತಾ ಇದೀವಿ. ಹೆಂಗ್ ಇಲ್ಲಿ ಯಾರಿಗೆ ಯಾವುದೇ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಈಗಾಗಲೇ 3-4 ಜನ ಇಲ್ಲಿ BLOಗಳಿದ್ರು, ಈಗಾಗಲೇ ಅವರು ಕಾಲ್ ಕಿತ್ತಿರುವಂತದ್ದು. ಸೊ ಚೇರ್ ಎಲ್ಲ ಖಾಲಿ ಹೊಡಿತಿರುವಂತ ದೃಶ್ಯವನ್ನ ಕೂಡ ಈಗ ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿ ಏನು 3 ಚೇರ್ ಇದೆ, 3 ಚೇರಲ್ಲೂ ಕೂಡ BLOಗಳು ಇಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇದ್ರು. ಸೊ ಯಾವಾಗ ಇಲ್ಲಿ ಅಂದ್ರೆ ಪವರ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತೋ, ಈಗ ಅಂದ್ರೆ ಪವರ್ ಟಿವಿ ತಕ್ಕಂತ BLOಗಳು ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು. ಸೊ ಮತ್ತೊಬ್ರು ಎಸ್ ಹೇಳಿ ನಿಮಗೆ ಪರ್ಮಿಷನ್ ಕೊಟ್ಟರೆ ಯಾರು ಹೇಳಿ ಸರ್? ಪರ್ಮಿಷನ್ ಕೊಟ್ಟಿಲ್ಲ. ಹೆಂಗ್ ಮಾಡ್ತಾ ಇದ್ದೀವಿ? ಒಂದ್ ನಿಮಿಷ ಮಾತಾಡಿ. ಇಷ್ಟು ಪೇಪರ್ಗಳಿದಲ್ಲ, ನಾವು ತಗೊಂಡು ಹೋಗ್ತೀನಿ. ಇವಾಗ ಮಳೆ ನೊಂದೋಗ್ ಬಿಟ್ರ ಗೌರ್ಮೆಂಟ್ ಪೇಪರ್ ಕೊಡ್ತಾರ ನಮ್ಗೆ? ಮಳೆ ಬಂದಾಗ ಹೋಗಿ ಅಂತ ಯಾರು ಹೇಳಿದ್ದಾರೆ? ಮಳೆ ಬಂದಾಗ ಹೋಗಿ ಅಂತ ಹೇಳಿದಾರೆ ಯಾರು? ಮಂಜುನಾಥ್ ಅವ್ರಿಗೆ ಕೇಳಿ, ಬ್ಯಾಗ್ ಒಂದ್ ಕವರ್ ಒಳಗಡೆ ಹಾಕೋಬಹುದು, ಒಂದ್ ಬ್ಯಾಗ್ ಒಳಗಡೆ ಹಾಕೋಬಹುದು. ಮಳೆ ಬಂದ್ರೆ ನೆಂದೋದ್ರೆ ಗವರ್ಮೆಂಟ್ ಕೊಡುತ್ತಾ ಅಂದ್ರೆ ಅದು ಅವ್ರ ಹಣೆ ಬರೋದಕ್ಕೆ ಏನು ಮಾಡಕ್ಕಾಗಲ್ಲ. ಬಟ್ ವಿತೌಟ್ ಪರ್ಮಿಷನ್ BLOಗಳಿಗೆ ಅದನ್ನ ಸೇಫ್ ಆಗಿ ಮಾಡ್ಕೋಬೇಕು ಅನ್ನೋದು ಪರಿಜ್ಞಾನ ಇರಲ್ವಾ? ಹೌದೌದು, ನನ್ನ ಮನೆಲ್ಲ ಕೊಟ್ಕೊಂಡು ಬಂದಿದ್ರೆ ನಾವು, ಸ್ಪೆಷಲ್ ಕೇಳಿ. ಕಾನೂನು ಬಾಹಿರವಾಗಿ ರೀತಿ ಮಾಡೋ ತಪ್ಪು ಅಂತ ಹೇಳಿದಾರಲ್ಲ. ಹೌದು ಸರ್, ಹೇಳಿ ಸರ್, ಇದು ಮಾಡ್ತಾರೆ ತಪ್ಪ ಸರಿನಾ? ಹೇಳಿ ಸರ್. ಗೌರ್ಮೆಂಟ್ ಏನ್ ಹೇಳಿದೆ ಅದನ್ನ ಪರಿಪಾಲನೆ ಮಾಡಬೇಕು. ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾಡ್ಬಿಟ್ರೆ ನೋಡಿ, ಇಲ್ಲಿನ ಸಾರ್ವಜನಿಕರು ಕೂಡ ಅದೇ ಹೇಳ್ತಿರುವಂತದ್ದು. ಇಲ್ಲಿ ಈ ರೀತಿ ಮನೆ ಹತ್ರ ಬರ್ಬೇಕು, ಮನೆ ರೂಲ್ಸ್ ಮಾಡಿರೋದೇ ಆತರ. ಯಾಕೆ ಬರ್ತಾ ಇಲ್ಲ ಇವರು? 3 ದಿವಸದಿಂದ ಬಂದಿದ್ದೀನಿ ನಾನು ಈ ಫಾರಂಗೆ. 3 ಡೇಸ್ ಇಂದ ಬಂದು ಇವತ್ತು ಸಿಕ್ಕಿದೆ ನನಗೆ. ಯಾಕೆ ಬರಲ್ಲ? ಕೆಲಸ ಬಿಟ್ಟು ಕಾರ್ಯ ಬಿಟ್ಟು 3 ದಿವಸ ಕಾಯ್ಕೊಂಡಿದ್ದು ಇವತ್ತು ಬಂದಿದ್ದು, ಇವತ್ತು ಸಿಕ್ಕಿದೆ ನೋಡಿ. ಇದು ಪವರ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಇಲ್ಲಿ ಜನರನ್ನ ಸೇರಿಸಿಕೊಂಡು ಈ ರೀತಿ SIR ಪರಿಷ್ಕರಣೆ ಆಗ್ತಾ ಇದೆ. ಸೊ ಯಾವಾಗ ಪವರ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಗೊತ್ತಾಯ್ತು, ಈಗ SIR ಅಂದ್ರೆ BLOಗಳು ಈಗಾಗಲೇ 3-4 ಜನ ಕಾಲ್ ಕಿತ್ತಿರುವಂತದ್ದು. ಇಲ್ಲಿ ಮಂಜು ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಪ್ಪ? ಮಂಜು, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ 2002ರ ಲಿಸ್ಟ್ ಏನಿದೆಯಲ್ಲ, ಮತದಾರರ ಲಿಸ್ಟ್, ಅದನ್ನ ಜನಾನೇ ತಗೊಂಡ್ ಬರ್ಬೇಕು ಅನ್ನೋ ಮಾಹಿತಿ ಕೂಡ ಸಿಕ್ತು. ಅದನ್ನ BLOಗಳು ಮಾಡ್ಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಜನಗಳ ಕೈಲೇ ತರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾರ್ವಜನಿಕರನ್ನು ಕೇಳಿ, ಅಲ್ಲಿ ಯಾರಾದ್ರೂ BLA ಅಥವಾ BLO ಇದ್ರೆ ಅವರನ್ನು ಕೇಳಿ. ಮೇಡಮ್, ಈಗ ನಿಮ್ಗೆ ಒಂದ್ ನಿಮಿಷ, ನೀವು ಆ BLOಗಳನ್ನ ಇಲ್ಲಿ ಬಂದ ತಕ್ಷಣ ಏನಾದ್ರು ನಿಮ್ಗೆ ಯಾರು BLOಗಳು ಅಂತಾನೆ ಗೊತ್ತಿಲ್ಲ ನಮ್ಗೆ. 3 ಡೇಸ್ ಇಂದ ಬಂದು ಯಾರು BLOಗಳು ಅಂತ ಮಾತಾಡ್ಲಿ. 3 ಡೇಸ್ ಇಂದ ಬಂದು ವಾಪಸ್ ಹೋಗಿ ಇವತ್ತು ಬಂದು ತಗೊಂತ ಇದ್ದೀನಿ. ನೆನ್ನೆನೂ ಇರ್ಲಿಲ್ಲ, ನೆನ್ನೆನೂ ಸಿಗ್ಲಿಲ್ಲ, ಮೊನ್ನೆನೂ ಸಿಗ್ಲಿಲ್ಲ. BLOನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್. ಈಗ ನಿಮ್ಮ ಒಂದು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ 2020 ಅಂದ್ರೆ ಸುಮಾರು ಏನೇನು ನೀವು ಒಂದು ಮತದಾರರಿಗೆ ಕೇಳ್ತಿದ್ದೀರಿ ಸರ್? ಮಂಜು ಒಂದ್ ನಿಮಿಷ, ನನ್ನ ಧ್ವನಿ ಅವ್ರಿಗೆ ಕೇಳಿಸಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾ ಇದೀನಿ ಸರ್. 2002 ಇಲ್ಲಿ ಫಿಲ್ ಮಾಡಿಸ್ತೀವಿ. ಕೇಳಿಸ್ತಿದ್ಯಾ? 2002 ಸೆಲ್ಫ್ ವೋಟರ್ ಆಗಿಲ್ಲ ಅಂದ್ರೆ ಅವ್ರ ತಂದೆ ತಾಯಿದನ್ನ ರೈಟ್ ಸೈಡ್ ಪಾಸ್ ಮಾಡ್ತೀರಾ ಲೌಡ್ ಸ್ಪೀಕರ್ ಹಾಕಿ?
ಸರ್ 2002ರ ಮತದಾರರ ಲಿಸ್ಟ್ ಏನಿತ್ತಲ್ಲ, ಆಕ್ಚುಲಿ ಅದನ್ನು BLOಗಳು ಅದನ್ನ ತಗೊಂಡು ಆ ಲಿಸ್ಟ್ ಪ್ರಕಾರ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಫಾರ್ಮ್ಗಳನ್ನ ಭರ್ತಿ ಮಾಡ್ಕೊಳ್ಬೇಕು. ಆದ್ರೆ ಜನರೇ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳ್ತಾ ಇದೀರಿ. ಫಾರ್ಮ್ ಭರ್ತಿ ಮಾಡಕ್ ಹೇಳಿಲ್ಲ ಸರ್, ಫಾರ್ಮ್ ಭರ್ತಿ ಮಾಡಕ್ ನಮ್ಗೆ ಹೇಳಿಲ್ಲ. ಓಕೆ, ಮತ್ತೆ ಇನ್ನೇನ್ ಮಾಡ್ತಾ ಇದ್ದೀರಿ? ಫಾರ್ಮ್ ಕೊಡಬೇಕು, ಅವ್ರ ಹತ್ರ ಭರ್ತಿ ಮಾಡಿರೋದನ್ನ ಮನೆ ಮನೆಗೆ ಯಾಕೆ ಹೋಗ್ತಿಲ್ಲ ನೀವು? ಇಲ್ಲಿಗೆ ಯಾಕೆ ಕರ್ಸ್ಕೊಳ್ತಾ ಇದೀರಿ? 3 ದಿವಸಗಳಿಂದ ಯಾಕೆ ಇವಾಗ ಫಾರ್ಮ್ ಕಲೆಕ್ಟ್ ಮಾಡಕ್ ಹೋಗ್ತೀವಿ, ಇಲ್ಲ ಅಡ್ರೆಸ್ ಎಲ್ಲ ಬರ್ಕೊಂಡಿದೀವಿ. 3 ದಿವಸದಿಂದ ಇಲ್ಲ, ಅರ್ಧ ದಿವಸ ನಾವು ಹೋಗಿದೀವಿ, ಅರ್ಧ ದಿವಸ ಇಲ್ಲೇ ಸ್ವಲ್ಪ ಅವ್ರು ಬರೋದು ಕೇಳಿದೀವಿ. ಫಾರ್ಮ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಬೇರೆ ಬೇರೆ ಅವ್ರು ದೂರ ಇರ್ತಾರೆ, ಯಾಕೆ ಬರ್ಬೇಕು ಸರ್? ಕಲೆಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಯಾಕೆ ಈ ತರ ಮಾಡಂಗಿಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳಿರ್ಬೇಕಾದ್ರೆ ನೀವ್ ಯಾವ ಆಧಾರದ ಮೇಲೆ ಮಾಡ್ತಾ ಆಯ್ತು, ಇದೀರಿ? ನಾವ್ ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ತೀವಿ ಬಿಡಿ ಮೇಡಮ್. ಇವಾಗ ಯಾಕೆ ಹಿಂಗ್ ಮಾಡಿದ್ರಿ? ಯಾರ್ ಪರ್ಮಿಷನ್ ತಗೊಂಡ್ರಿ ನೀವು ಜನಗಳಿಗೆ ಇದಕ್ಕೆ? ಈಸಿ ಆಗ್ಲಿ ಅಂತ ಮಾಡ್ತಾ ನೋ ನೋ ನೋ, ಇದೀವಿ ಇಟ್ ಇಸ್ ರಾಂಗ್. ನೀವು ಇನ್ನೂ ತೊಂದರೆ ಮಾಡ್ತಾ ಇದೀರಿ. ಈ ತರ ಮಾಡ್ತಾ ಇದೀವಿ. ನಮ್ ಸೂಪರ್ವೈಸರ್ಸ್ ಅಲ್ಲಿ ಪರ್ಮಿಷನ್ ತಗೊಂಡೇ ಮಾಡ್ತಾ ಯಾರು ಇರೋದು ನಿಮ್ ನಾವು. ಸೂಪರ್ವೈಸರ್ ಯಾರು? BLO ನಿಮ್ ಸೂಪರ್ವೈಸರ್ಸ್ ಸೂಪರ್ವೈಸರ್ ಇರ್ತಾರಲ್ಲ, ಯಾರು? ಅದು ಈ ಬೂತ್ ಯಾರು ಇರ್ತಾರೋ ಅವರೇ ಇರ್ತಾರೆ ಅವ್ರ ಹೆಸರು ಹೇಳಿ ಸರ್. ಸೂಪರ್ವೈಸರ್ಸ್. ಅವ್ರ ಹೆಸರು ಹೇಳಕ್ ಆಗಲ್ಲ. ಮತ್ತೆ ನೀವೇ ಜವಾಬ್ದಾರಿ ಸೂಪರ್ವೈಸರ್ಸ್ ಆಗ್ತೀರಿ. ಇರ್ತಾರೆ ಈ ಏರಿಯಾದವರು, ಅವರು ಹೇಳಿ. ಓಕೆ ಸರ್, ಒಂದ್ ನನಗೆ ಪ್ರಶ್ನೆಗೆ ಉತ್ತರ ಕೊಡಿ. ದಿನಕ್ಕೆ ಎಷ್ಟು ಅಲ್ಲ, ನಮ್ ಮಾಡ್ಬೇಕು ಕೆಲ್ಸ ಅಂತ ಮಾಡಕ್ ಬಿಡಿ ಮೇಡಮ್ ಟಾರ್ಗೆಟ್ ಸರ್. ಇದೆಯಾ ನಿಮ್ಗೆ? ಹೌದು, 150 ಮಾಡ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಏನ್ ಸರ್ Depending on 150 the ಫಾರ್ಮ್ ಮಾಡ್ಲಿಕ್ಕೆ ನೀವು ಜನಗಳನ್ನ ಅಲ್ಲಿಂದ ಇಲ್ಲಿ ಕರ್ಸ್ಕೊಂಡು ಅನಧಿಕೃತವಾಗಿ ಇಲ್ಲಿ ನೀವು ಕಾನೂನು ಬಾಹಿರವಾಗಿ ಕುತ್ಕೊಂಡು ಇಲ್ಲೆಲ್ಲೋ ಹಂಚ್ಕೊಂಡು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಗೆ ಇದಕ್ಕೆಲ್ಲ ಹೇಳಿ? ಮೇಡಮ್, ನಾವ್ ಅನಧಿಕೃತ ಹೆಂಗಾಗುತ್ತೆ ಮೇಡಮ್? ಅವ್ರು ಕೊಟ್ಟಿರೋ ಫಾರ್ಮ್ ಕೊಡ್ತಾ ಇರೋದು ಅನಧಿಕೃತ ಹೆಂಗಾಗುತ್ತೆ? ಹೌದು, ರೂಲ್ಸ್ ಪ್ರಕಾರ ಕಾನೂನು ವಿರುದ್ಧವಾಗಿ ಹೋದ್ರೆ ಅದು ಅನಧಿಕೃತನೇ. ರೂಲ್ಸ್ ಪ್ರಕಾರ ನೀವು ಮನೆಗೆ ಹೋಗ್ಬೇಕು. ಇಲ್ಲಿ ಕಾನೂನು ಬಾಹಿರವಾಗಿ ಇಲ್ಲಿ ಒಂದು ಪರಿಷ್ಕರಣೆ, ಮತದಾರರ ಪರಿಷ್ಕರಣೆ ಮಾಡಲಾಗ್ತಿತ್ತು, SIR ಪರಿಷ್ಕರಣೆ ಮಾಡಲಾಗ್ತಿತ್ತು. ನೋಡಿ, ಯಾವ